ಇಂಡಸ್ಟ್ರಿಯಲ್ ಹಿಂದೆ ನೀವು ಮಾಡಿದ್ದವು 70% ವಿಲ್ ಬಿ ಸ್ಪೆಂಟ್ ಇನ್ ಇಂಡಸ್ಟ್ರಿಯಲ್ ಏರಿಯಾ and 30% will go to the respective local body. ನಾನೇನ್ ಕೇಳ್ಕೊಳ್ಳೋದು ಅಂದ್ರೆ ಸರ್, ಇವತ್ತು ಬೆಂಗಳೂರಿಗೆ ತಮ್ಗೆ ಗೊತ್ತಿದ್ದಾಗ ನಾನು ಮುಂಚೆನೂ ಮಾತಾಡ್ತಾ ಆದಾಯ ಇನ್ನೆಲ್ಲಿಂದನೂ ಎಕನಾಮಿಕ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಸರ್, ಇವತ್ತು ಯಾವ ಭಾಗದಲ್ಲೂ ಸರ್ ಕಮರ್ಷಿಯಲ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಇನ್ನೊಂದು ಮತ್ತೊಂದು ತುಂಬಾ ರಿಸ್ಟ್ರಿಕ್ಷನ್ ಇದೆ ಸರ್. ಪೊಲ್ಯೂಷನ್ ಬೋರ್ಡು, ಸೌಂಡು, ನಾಯ್ಸು, ವೆಹಿಕಲ್ ಕಂಡೀಷನ್ಸು ಸರ್. ಏನಂದ್ರೆ ಸರ್ ಬಹಳ ಪ್ರಮುಖವಾಗಿರೋದು ಏನಂದ್ರೆ, ನಮ್ಗೇನು ಮಾತಾಡಬೇಕು ಅಂತ ಚರ್ಚೆದಲ್ಲಿ ಹೇಳ್ತಿಲ್ಲ ಸರ್. ಫಾರ್ ಬೆಂಗಳೂರಿನ ಪರ್ಟಿಕ್ಯುಲರ್ಲಿ ಆಕ್ಟಿವಿಸಮ್ ಎಷ್ಟಿದೆ ಅಂದ್ರೆ ಸರ್, ನಿಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸ್ಕೂಲ್ ಪ್ರಾರಂಭ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದ ಟೌನ್ ಪ್ಲಾನಿಂಗ್ ಆಕ್ಟ್ ಪ್ರಕಾರ ಯಾವುದೇ ಒಂದು ಕಮರ್ಷಿಯಲ್ ಆಕ್ಟಿವಿಟಿ, ಇವನ್ ಸೆಮಿ ಕಮರ್ಷಿಯಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಆ ರಸ್ತೆ ಸೈಜ್ಗಳಲ್ಲಿ ನಾನು ನಮ್ಮ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನೋಡಿದ್ದೀವಿ, ಮಲ್ಲೇಶ್ವರಂ ಅಂತ ಜಾಗದಲ್ಲೂ ಸ್ಕೂಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಲ್ಲ. ಸೊ ಆ ರೀತಿ ಲಿಮಿಟೇಷನ್ಸ್ಗಳು ಇಂಡಸ್ಟ್ರಿಯಲ್ ಏರಿಯಾ ಅಂತ ಬಂದಾಗ ತುಂಬಾ ಲಿಮಿಟೇಷನ್ಸ್ ಬರುತ್ತೆ ಸರ್. ಈಗ ಬೆಂಗಳೂರು ವಿಸ್ತರಣೆ, ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾ ಡಿಮಾರ್ಕೇಶನ್ ಆಗಿಲ್ಲ, ಎಲ್ಲಿಂದ ಎಲ್ಲಿವರೆಗೂ ಬೇಕಾದ್ರೆ ಸ್ಪ್ರೆಡ್ ಔಟ್ ಆಗ್ಬೋದು. ಸೊ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಒಳಗೊಂಡಂತೆ ಈ ಬೆಂಗಳೂರು ಒಳಗಡೆ ಸೇರ್ಕೊಂಡಾಗ ಈ ಕಾರ್ಪೊರೇಷನ್ ಲಿಮಿಟಿಗೆ ಏನಾದ್ರು ಬಂದ್ಬಿಟ್ರೆ ತುಂಬಾ ಸಮಸ್ಯೆ ಆಗುವಂಥದ್ದಾಗುತ್ತೆ. ಹಾಗಾಗಿ ನಾನು ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಯಲ್ಲಿ ಕೇಳ್ಕೊಳ್ಳೋದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್, ಎಲ್ಸಿಟಾ ಇಸ್ ಎ ಗುಡ್ ಮಾಡೆಲ್, ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ ಈ ಪ್ಲಾನ್ ಸ್ಯಾಂಕ್ಷನ್ಗೆ ಏನು ಇಲ್ಲಿ ಪ್ರೊವಿಷನ್ ಅಲ್ಲಿ ಈ ಪ್ಲಾನ್ ಸ್ಯಾಂಕ್ಷನ್ ಏನು ಮೆನ್ಷನ್ ಮಾಡಿದಿರಲ್ಲ ಸರ್, ದಯವಿಟ್ಟು ಅದನ್ನ ನಿಮ್ಗೆ ಕೇಳ್ಕೊಳ್ಳೋದು, ಪ್ಲಾನ್ ಸ್ಯಾಂಕ್ಷನ್ ಆಫ್ ದ ಇಂಡಸ್ಟ್ರಿಯಲ್ ಯೂನಿಟ್ಸ್ ಶೆಲ್ ಬಿ ಡನ್ ಬೈ ದ ರೆಸ್ಪೆಕ್ಟಿವ್ ಸಿಟಿ ಕಾರ್ಪೊರೇಷನ್ ಅಂತ ಹೇಳಿದ್ದೀರ. ದಯವಿಟ್ಟು ಏನು ಎಲ್ಸಿಟಾ ಮಾಡೆಲ್ ತರ ಏನಿದೆಯೋ ಸರ್, ಅದನ್ನೇ ಇನ್ನೂ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅವಕ್ಕೆಲ್ಲ ಎಕ್ಸ್ಟೆಂಡ್ ಮಾಡಿ, ಅಥವಾ ಜಿಗಣಿ ಇನ್ನೊಂದು ಮತ್ತೊಂದು ಆ ಮಹದೇವಪುರದಲ್ಲೂ ಇಂಡಸ್ಟ್ರಿಯಲ್ ಏರಿಯಾಗಳಿದೆ, ಇದಕ್ಕೆಲ್ಲ ಎಕ್ಸ್ಟೆಂಡ್ ಮಾಡಿ ಅಂತ ನಿಮ್ಗೆ ಕೇಳ್ಕೊತೀನಿ. ಒಂದು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಎಲೆಕ್ಟ್ರಾನಿಸಿಟಿ ಎಲ್ಸಿಟಾದಲ್ಲಿ ನಾನು ನನ್ನ ಕ್ಷೇತ್ರ ಅಲ್ಲಿನ ಸಮಸ್ಯೆ ನನಗೆ ಗೊತ್ತಿದೆ, ಮಲ್ಲೇಶ್ಪುರ ಸಮಸ್ಯೆ ಅವ್ರಿಗೆ ಗೊತ್ತಿದೆ. ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಜನ ವಾಸ ಮಾಡ್ತಾ ಇರೋದು ಪಕ್ಕದಲ್ಲಿ ತೋಗೂರು ಪಂಚಾಯತಿ ಎಲ್ಲ ಕಡೆ ಇದೆ. ಎಲ್ಸಿಟಾದಲ್ಲಿ ಅಷ್ಟು ಮಾತ್ರ ಅವ್ರು 70% ಇಟ್ಕೊಂಡಿದ್ದಾರೆ. ಅವ್ರು 30 ವರ್ಷ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ, 40 ವರ್ಷ ಆಗಿದೆ. ಬಾಕಿ ನಮ್ಮ ಸಪೋರ್ಟಿಂಗ್ ಅಲ್ಲಿ ವಾಸ ಮಾಡೋ ಜನಕ್ಕೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನಾವು ಜಾಸ್ತಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಯಾಕೆ ದಿನನಿತ್ಯ ನಾನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ, ಅವ್ರು ಮಾತ್ರ ಅವ್ರ ಪಾಕೆಟಲ್ಲಿ ಚೆನ್ನಾಗಿದೆ ಅಂತಾರೆ. ಅಪ್ರೋಚ್ ರೋಡ್ಗಳೆಲ್ಲ ನಾವು ಮಾಡ್ಬೇಕಾದ್ರೆ ಎಲ್ಲಿಂದ ಮಾಡ್ಬೇಕಾಗುತ್ತೆ? ನಾವು ಪಟ್ಟಣ ಪಂಚಾಯತಿ ದುಡ್ಡು ಇಲ್ಲದಿರ ಈ ದುಡ್ಡು ಬಂದ್ರೆ ಅಪ್ರೋಚ್ ರೋಡ್ ಮಾಡ್ಲಿಕ್ಕಾಗತ್ತೆ. ದಯವಿಟ್ಟು ಉಪಮುಖ್ಯಮಂತ್ರಿ ಸಾಹೇಬ್ ಕೈ ಮುಗಿದು ಕೇಳ್ಕೊಳ್ತೀನಿ, ಅದಕ್ಕೆ ಒಂದು ಪರಿಹಾರ ಹುಡುಕೊಡಿ ಸರ್. ಯಾಕೆಂತಂದ್ರೆ ಎಲ್ಲ ಅವ್ರಿಗೆ ಕೊಟ್ರೆ ಆಗಲ್ಲ ಸರ್. ಇದೆಲ್ಲ ಕೊಟ್ಟಿದೀವಿ. ಆಮೇಲೆ ಕೆಲವು 2-3 ಅಮೆಂಡ್ಮೆಂಟ್ ಕೂಡ ನಾನು ಕೊಟ್ಟಿದ್ದೀನಿ. ಈ ಟೌನ್ ಪ್ಲಾನಿಂಗ್ ವಿಚಾರದಲ್ಲಿ ಕೆಲವು ಇದಕ್ಕೆಲ್ಲ ಒಂದು ಸಪರೇಟ್ ಅಮೆಂಡ್ಮೆಂಟ್ ತರಬೇಕು, ಅದನ್ನು ಅಮೆಂಡ್ಮೆಂಟ್ ನ ಕೊಟ್ಟಿದ್ದೀನಿ. ಅದನ್ನ ಗಮನದಲ್ಲಿ ಇಟ್ಕೊಂಡು ತಾವು ಇದನ್ನ ಪಾಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ನಿಮ್ ಮುಗಿತಾ ಚರ್ಚೆ ಹೇಳ್ಬಿಡಿ, ಮುಗಿದ್ಬಿಡಿ. ಸೊ ಅಧ್ಯಕ್ಷಗೆ ಪಾಸ್ ಮಾಡ್ಕೊಡ್ಬೇಕು ಅಂದ್ರಲ್ಲ, ಅಲ್ಲಲ್ಲ, ತಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಅವ್ರು ಏನೇನು ಹೇಳಿದ್ದಾರೆ, ಐ ಥಿಂಕ್ ವಿ ಹ್ಯಾವ್ ತಮಗೂ ಒಂದು ಪೊಲಿಟಿಕಲ್ ಕಂಪಲ್ಷನ್ಸ್ ಇರ್ತದೆ, ನಂಗೆ ಅರ್ಥ ಆಗ್ತದೆ. ನಮ್ಗೇನ್ ಕಂಪಲ್ಷನ್? ಬೆಂಗಳೂರು ಇಸ್ ಕಂಪಲ್ಷನ್. ಇನ್ನೊಂದು ಪ್ರಾಬ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಇಷ್ಟೊಂದು ನಿಮ್ನ ಹೊಗಳುತ್ತಾರೆ ಅಂತ. ಅಧ್ಯಕ್ಷ ಎಲ್ಲ ಹೊಗಳಿದ್ದಾರೆ, ಏನ್ ಹೊಗಳಿ ನಿಮ್ಮನ್ನ ಒನ್ನಕ್ಕೇರ್ಸು ನಿಮ್ಮ ಉದ್ದೇಶಗಳು ಸರ್ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಸರ್, ನಿಮ್ಗೆ ಗೊತ್ತಿದ್ದಂಗೆ ಒಂದು ನೀವು